महिमा देवराज। ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ವಾಯ್ಸ್ ಕೊಡ್ತಾಯಿದ್ದೀನಿ ಏಕೆಂದರೆ ನಿಮ್ಮ ಮುಂದೆ ಗೊತ್ತಾಗುತ್ತೆ. ಸೊ ನಾನು ನನ್ನ ಡ್ರೆಸ್ ಆರ್ಡರ್ ಮಾಡಿದ್ದೆ ಅನ್ನಲ್ಲ, ಅದು ಬರಲಿಲ್ಲ ಫೈನಲ್ಲಾಗಿ. ಸೊ ಒಂದು ವಾರದಲ್ಲಿ ಬರುತ್ತೆ ಅಂದ್ಕೊಂಡೆ, ಅದು ಬರಲಿಲ್ಲ. ಅದಕ್ಕೆ ಯಾವುದೋ ಲೈಕ್ ಬರ್ಲಿಂಗ್ಟನ್ಗೋ ರಾಸ್ಗೋ ಹೋಗಿ ನಾನು ಡ್ರೆಸ್ ನೋಡೋಣ ಅಂದ್ಕೊಂಡೆ. ನನಗೆ ಯಾವುದು ಸೆಟ್ ಆಗಲಿಲ್ಲ, ಎಲ್ಲ ನನ್ನ ಹತ್ರ ಇರೋದೇ ಇತ್ತು ಆಲ್ರೆಡಿ. ಸೊ ನಾನೇನು ತೊಗೊಳ್ಲಿಲ್ಲ, ವಾಪಸ್ ಬಂದೆ ಮನೆಗೆ, ಯಾವುದನ್ನ ಇರೋದೇ ಹಾಕ್ಕೊಳ್ಳೋಣ ಅಂತ. ಸೊ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ನಾನೇನಕ್ಕೆ ನಾಯ್ಸ್ ಮಾಡ್ತಾಯಿರಲಿಲ್ಲ ಅಂದರೆ ಬೆಳಿಗ್ಗೆ ಬೇಗ ಎದ್ದಿದ್ದೆ 7 ಗಂಟೆಗೆ. ಸೊ ಎಲ್ಲರೂ ಇನ್ನೂ ಮಲ್ಕೊಂಡಿದ್ರು, ಯಾಕಂದರೆ ನನಗೆ 9 ಗಂಟೆಗೆ ಗ್ರ್ಯಾಜುಯೇಷನ್ ಸೆರೆಮನಿ ಇತ್ತು. ಅದಕ್ಕೆ ಬೆಳಗ್ಗೆ ಬೇಗ ಎದ್ದಿದ್ದೆ. ಹುಡುಗಿರು ಗೊತ್ತಲ್ಲ ಎಷ್ಟೊತ್ತು ತೊಗೊತಾರೆ ಅಂತ, ಲೈಕ್ ಮೇಕಪ್ ಹಾಕೋಕ್ಕೆ, ಡ್ರೆಸ್ ಹಾಕ್ಕೊಳೋಕ್ಕೆ, ಸೆಲೆಕ್ಟ್ ಮಾಡೋಕ್ಕೆ. ನಾನು ನೈಟೇ ಸೆಲೆಕ್ಟ್ ಮಾಡಿರಲಿಲ್ಲ, ಬೆಳಿಗ್ಗೆ ಎದ್ದು ಸೆಲೆಕ್ಟ್ ಮಾಡ್ತಾಯಿದ್ದೆ. ರೆಡ್ ಡ್ರೆಸ್ಸಾ ಪಿಂಕ್ ಡ್ರೆಸ್ಸಾ ಅಂತ. ಇದೆರಡು ಒಂದು ಪಿಂಕ್ ಡ್ರೆಸ್ಸು ಇಂಡಿಯಾದಿಂದ ತಂದಿದ್ದೆ, ಈ ರೆಡ್ ಡ್ರೆಸ್ಸು ನಾನು ಇಲ್ಲೇ ಲೈಕ್ ಯಾವುದು ರೆಡ್ ಡ್ರೆಸ್ನ ನಾನು ಗುಡ್ವಿಲ್ಲಿಂದ ತೊಗೊಂಬಂದಿದ್ದೆ. ಅದು $6 ಆಗಿತ್ತು, ಆದರೆ ಪರ್ಫೆಕ್ಟಾಗಿ ಫಿಟ್ ಆಗೋದು. ಈಗ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ. ಆ ಪಿಂಕ್ ಡ್ರೆಸ್ನ ನಾನು BTECಲ್ಲಿ ತೊಗೊಂಡಿದ್ದೆ. ಆಮೇಲೆ ಮೇಕಪ್ ಹಾಕ್ತಾಯಿದ್ದೀನಿ. ಫುಲ್ ಪಿಂಕ್ ಆಗೋಗ್ಬಿಟ್ಟಿತ್ತು, ಯಾಕಂದರೆ ಬೆಳಿಗ್ಗೆ ಎದ್ದಾಗ ಹೆಂಗಿರುತ್ತೆ ಮಗ ಹಂಗೆ ಇತ್ತು. ನಾನು ನೈಟೇ ಸ್ಟ್ರೈಟ್ನಿಂಗ್ ಮಾಡೋಣ ಅಂದ್ಕೊಂಡೆ, ಆದರೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಆಮೇಲೆ ನನಗೆ ಮೂಡಿರಲಿಲ್ಲ. ಸೊ ಬೆಳಿಗ್ಗೆ ಎದ್ದೆಲ್ಲ ಮಾಡೋಣ ಅಂತ ಎದ್ದೆ 7 ಗಂಟೆಗೆ. ಒನ್ ಅವರಲ್ಲಿ ಏನೋ ರೆಡಿ ಆದೆ. ಸೊ ನಾನಿಲ್ಲಿ ಲ್ಯಾಕ್ಮಿ ಹಾಕ್ಕೊತಾ ಇದ್ದೀನಿ, ಆ್ಯಂಡ್ ಪೌಡರು ಆ್ಯಂಡ್ ಲಿಪ್ಸ್ಟಿಕ್. ಸೊ ನನ್ನ ಹತ್ರ ಬ್ರಷ್ ಇದೆ, ಬ್ರಷ್ ಇಲ್ಲ. ಆಮೇಲೆ ಯಾರನ್ನ ಹೇಳ್ಬೇಡಿ ಬ್ರಷ್ ತೊಗೊಳ್ಳಿ, ಆ ಕೈಯಲ್ಲೇ ಹಚ್ಕೊತೀರಾ ಅಂತ. ಬ್ರಷ್ ಇದೆ, ಆದರೆ ನನಗೆ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾವಳು ಯೂಸ್ ಮಾಡ್ತಾಳಂತ. ಆ್ಯಂಡ್ ಈ ಪರ್ಫ್ಯೂಮ್ ನನಗೆ ಫೇವ್ರೇಟು, ತುಂಬ ಚೆನ್ನಾಗಿದೆ. ಆಮೇಲೆ ಐಲೈನರ್ ಹಾಕ್ಕೊಂಡೆ. ಅದು ಐಲೈನರ್ ತಾನೇ, ಐಲೈನರ್ ಕಾಜಲ್ ಏನೋ ಒಂದು ಬಿಡ್ರಿ. ನಮ್ಮ ರೂಮಲ್ಲಿ 3 ಜನ ಇದ್ದೀವಲ್ವಾ, ಹುಡುಗಿರು ಎಷ್ಟೊತ್ತು ಟೈಮ್ ತೊಗೊತಾರೆ. ನನ್ನ ರೂಮ್ಮೇಟ್ ಆಲ್ರೆಡಿ 5 ಗಂಟೆಗೆ ಎದ್ದು ಅವಳು ರೆಡಿ ಆಗಿಬಿಟ್ಟಿದ್ಲು. ಸೊ ನಾನು ರೆಡಿ ಆಗೋಣ ಅಂತ ಎದ್ದು ರೆಡಿ ಆಗ್ತಿದ್ದೆ. ಆ್ಯಂಡ್ ಬ್ಲ್ಯಾಕ್ ಪೋಲೋ ಅಂತ ಇನ್ನೊಂದು ಪರ್ಫ್ಯೂಮ್ ಇದೆ, ಜಸ್ಟ್ ಕೈಗೆ ಹಚ್ಕೊತೀನಿ ನಾನು. ಅದು ತುಂಬ ಸ್ಮೆಲ್ಲು, ತುಂಬ ಲೈಕ್ ಸ್ಟ್ರಾಂಗ್ ಸ್ಮೆಲ್ ಅಂತಾರಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಚ್ಕೊತೀನಿ, ಇಲ್ಲಾಂದರೆ ತಲೆನೋವು ಬಂದುಬಿಡುತ್ತೆ. ಅದಾದಮೇಲೆ ಇದೂ ನನ್ನ ಐ ಶ್ಯಾಡೋಸ್ನ ಇಂಡಿಯಾದಿಂದ ತೊಗೊಂಬಂದಿದ್ದು. ಈ ಶೇಡ್ಸ್ ಎಲ್ಲ ನನ್ನ ರೂಮ್ಮೇಟ್ ಕೊಟ್ಟಿದ್ಲು, ಅದೇ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊತೀನಿ, ಯಾಕಂದರೆ ನಾನು ಡೈಲಿ ಯೂಸ್ ಮಾಡಲ್ಲ ಲೈಕ್ ಲಿಪ್ಸ್ಟಿಕ್ಸ್ನ. ಸೊ ನನಗೆ 1-2-3 ಶೇಡ್ ಇದ್ದರೆ 2-3 ವರ್ಷ ಬಂದುಬಿಡುತ್ತೆ. ಸೊ ಈಗ ಸ್ಟ್ರೈಟ್ನಿಂಗ್ ಮಾಡೋಣ ಅಂತ ಕೂದಲನ್ನ ಸಿಕ್ಕೆಲ್ಲ ಬಿಡಿಸ್ಕೊತಾ ಇದ್ದೆ, ಚೆನ್ನಾಗಿ ಹಾಕಿ ಗುಂಜ್ತಾ ಇದ್ದೆ. ಸೊ ಅದಾದಮೇಲೆ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ. ಈ ಸ್ಟ್ರೈಟ್ನಿಂಗ್ ಮಿಷನ್ನು ಇಂಡಿಯಾದಿಂದ ತಂದಿದ್ದು, ಅದಕ್ಕೆ ನೋಡಿ ಪ್ಲಗ್ ಯೂಸ್ ಮಾಡ್ತಾಯಿದ್ದೀನಿ, ಅಡಾಪ್ಟರು, ಲೈಕ್ ಏನದು ಇಂಟರ್ನ್ಯಾಷನಲ್ ಅಡಾಪ್ಟರ್ ಅಂತ ಏನೋ ಹೇಳ್ತಾರಲ್ಲ ಅದು. ಆಮೇಲೆ ನನ್ನ ರೂಮ್ಮೇಟ್ ಏನೋ ಬೇಕು ಅಂತ ಬಂದಿದ್ಲು. ಸೊ ಶೇರಿಂಗಲ್ಲಿ ಹಿಂಗೆ ಇರುತ್ತೆ, ಅವಳಿಗೆ ಏನಾನ ಬೇಕಂದರೆ ಕ್ಲಾಸೆಟಲ್ಲಿ ಓಪನ್ ಮಾಡುವಂತಾಳೆ, ನಾನು ಡೋರ್ನ ಓಪನ್ ಮಾಡ್ತೀನಿ. ನನಗೇನಾನ ಬೇಕಂದರೆ ನಾನು ಕೇಳ್ತೀನಿ. ಸೊ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀವಿ. ಸೊ ಎಲ್ಲರೂ ಇಲ್ಲಿ ರೂಮ್ಮೇಟ್ಸು ಲೈಕ್ ಹುಡುಗಿರು ಅಡ್ಜಸ್ಟ್ ಆಗೋಕ್ಕೆ ಕಷ್ಟ, ಏಕೆಂದರೆ ಒಬ್ಬೊಬ್ಬರು ಅಡ್ಜಸ್ಟ್ ಮಾಡ್ಕೊಳಲ್ಲ. ಬೇರೆ ರೂಮ್ಗಳಲ್ಲೆಲ್ಲ ಹುಡುಗಿರು ಇದ್ದರೆ ಕೂದಲಿಟ್ಕೊಂಡೇ ಕೂತಾಡ್ಬಿಡ್ತಾರೆ, ಅವರೊಂದು ಮಾಡಿಲ್ಲ ಇವರೊಂದು ಮಾಡಿಲ್ಲ ಅಂತ. ಆದರೆ ನಮ್ಮ ರೂಮಲ್ಲಿ ಒಂದು ಅಡ್ಜಸ್ಟ್ಮೆಂಟಲ್ಲಿ ಲೈಕ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಎಲ್ಲ 1.5 ವರ್ಷ ಇದ್ದೀವಿ. ನಾನು ಯಾವಾಗಲೂ ಸ್ಟ್ರೈಟ್ನಿಂಗ್ ಮಾಡ್ತೀನಲ್ಲ, ಅದಕ್ಕೆ ಈ ಸತಿ ಕರ್ಲ್ ಮಾಡೋಣ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ. ಬಟ್ ನಾನು ಯಾವತ್ತೂ ಮಾಡಿಲ್ಲ, ಆ್ಯಂಡ್ ನನಗದು ಗೊತ್ತಿಲ್ಲ. ಯೂಟ್ಯೂಬಲ್ಲಿ ನೋಡಿದೆ 1-2 ವೀಡಿಯೋ, ಆದರೆ ಅದು ಕರೆಕ್ಟಾಗಿ ಬರಲಿಲ್ಲ ಇದು. ಸೊ ಏನೋ ಲೈಕ್ ನನ್ನ ಕೂದಲು ಸೊಟ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕೆ ಬಿಟ್ಟುಬಿಟ್ಟೆ ಬೇಡ ಅಂತ. ಆಮೇಲೆ ಕಾಂಟ್ಯಾಕ್ಟ್ಸ್ ಲೆನ್ಸಸ್ ಹಾಕ್ಕೊಂಡೆ, ಯಾಕಂದರೆ ಸ್ಪೆಕ್ಸಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಫುಡ್ ಈಸ್ ದ ಫಸ್ಟ್ ಪ್ರಯಾರಿಟಿ, ಯಾಕಂದರೆ ಹೊಟ್ಟೆ ಹಸಿತಾ ಇರುತ್ತೆ. ಸ್ಟೇಜ್ ಮೇಲೆ ಹೋಗಿ ನಾನು ಡಲ್ ಮುಖ ನೋಡೋಕ್ಕಾಗಲ್ಲ. ನನಗೆ ಏನಾನ ತಿಂದಿಲ್ಲ ಅಂದರೆ ಮುಖ ಸಪ್ಪಗಾಗ್ಬಿಟ್ಟು ಇಷ್ಟೇ ಆಗ್ಬಿಡುತ್ತೆ, ಮುಖ ನೋಡೋಕ್ಕಾಗಲ್ಲ. ಆ್ಯಂಡ್ ಫೋಟೋಸ್ಗೂ ಚೆನ್ನಾಗಿ ಬರೋಲ್ಲ, ಹೊಟ್ಟೆಲಿ ಏನಿಲ್ಲ ಅಂದರೆ ಗುಡುಗುಡ ಅಂದರೆ. ನನಗೂ ಮತ್ತು ನಾನು ಇನ್ನೊಬ್ಳು ರೂಮ್ಮೇಟ್ಗೆ 9 ಗಂಟೆಗೆ ಇತ್ತು, ಅದಕ್ಕೆ ಅವಳು ಆಲ್ರೆಡಿ ರೆಡಿ ಆಗಿದ್ಲು, ನಾನು ರೆಡಿ ಆದೆ. ಮತ್ತು ಇವಳಿಗೆ 1 ಗಂಟೆಗಿತ್ತು, ಅದಕ್ಕೆ ಅವಳು ಲೇಟಾಗಿ ರೆಡಿಯಾಗಿ ಬರ್ತೀನಿ ಅಂತ ಹೇಳಿದ್ಲು. ಸೊ ಫೋಟೋಶೂಟ್ ನಡೀತಾ ಇದೆ, ಅವಳು ಫೋಟೋ ತೊಗೊಳ್ತಾ ಇದ್ಲು. ನಾನು ತೊಗೊಳ್ಲಿಲ್ಲ, ಕಾಲೇಜ್ಗೆ ಹೋಗಿ ತೊಗೊಳೋಣ ಅಂದ್ಕೊಂಡೆ. ಇಲ್ಲಿ ಕ್ರಿಸ್ಮಸ್ ಹಬ್ಬ ಬಂದರೆ
ಲೈಕ್ ರಿಯಲ್ ಟ್ರೀನ ಅವರು ಪರ್ಚೇಸ್ ಮಾಡಿ ಮನೆಯಲ್ಲಿ ಡೆಕೋರೇಟ್ ಮಾಡ್ತಾರೆ. ಸೊ ಅದು US ಅಲ್ಲಿ ಒಂಥರ ಏನಂತಾರೆ ಇಲ್ಲಿಂದ ರಿಚುವಲು. ಸೊ ಯಾರನ್ನ ಸೆಲೆಬ್ರೇಟ್ ಮಾಡೋರಿದ್ರೆ ಅವರೆಲ್ಲ ಈ ಥರ ಮಾಡ್ತಾರೆ. ಓಕೆ, ಈಗ ನಮ್ಮ ಕಾಲೇಜ್ನ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ದಿಸ್ ಇಸ್ ಮೈ ಕಾಲೇಜ್. ಎಷ್ಟೊಂದು ಜನ ನಿಮ್ಮ ಕಾಲೇಜ್ ಯಾವುದು, ನಿಮ್ಮ ಕಾಲೇಜ್ ಯಾವುದು, ಎಲ್ಲಿ ಓದ್ತಾ ಇರೋದು ಅಂತ ಕೇಳ್ತಾ ಇದ್ರಲ್ಲ. ಸೊ ದಿಸ್ ಈಸ್ ಮೈ ಕಾಲೇಜ್, ನೋಡ್ಕೊಳ್ಳಿ. ಸೊ ಇದು ಎಂಟ್ರೆನ್ಸು. ಸೊ ಇಲ್ಲಿಂದ ನಮ್ಮ ಕಾಲೇಜು ಇದು ಮೇನ್ ಆಫೀಸು. ಸೊ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದು ಮೇನ್ ಆಫೀಸು. ಸೊ ಅಲ್ಲೆಲ್ಲ ಲೈಕ್ ಏನಾರ ಡೌಟ್ಸ್ ಇದ್ದರೆ ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಬೋದು. ನಾನು ID ಕಾರ್ಡ್ ಎಲ್ಲ ಈ ಬಿಲ್ಡಿಂಗಲ್ಲೇ ಮಾಡಿಸ್ಕೊಂಡಿದ್ದು. ಸೊ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ನೋಡಿ, ಇದು. ಸೊ ಇದೆಲ್ಲ ಸೆಕ್ಯೂರಿಟಿ ಆಫೀಸು. ನನ್ನ ಡಿಪಾರ್ಟ್ಮೆಂಟ್ ಬಂತು ರೈಟ್ ಸೈಡ್ ಇತ್ತು. ಸೊ ನಾನು ಈಗ ರೈಟ್ ಸೈಡ್ ಹೋಗ್ತಾ ಇಲ್ಲ, ಲೆಫ್ಟ್ ಸೈಡ್ ಹೋಗ್ತಾ ಇದ್ದೀನಿ. ಯಾಕಂದರೆ ನನ್ನ ಗ್ರ್ಯಾಜುಯೇಷನ್ ಸೆರೆಮನಿ ಬಂದು ಲೆಫ್ಟ್ ಸೈಡಲ್ಲಿದೆ. ನಮ್ಮ ಕಾಲೇಜು ತುಂಬ ಅಂದರೆ ತುಂಬ ದೊಡ್ಡದು. ಸೊ US ಅಲ್ಲಿ ಬೇಸಿಕಲಿ ಯಾವುದೇ ಕಾಲೇಜು ಒಂದು ಬಿಲ್ಡಿಂಗ್ ಅಂತ ಇರಲ್ಲ, ಬಟ್ ಒಂದು 5-6 ಎಕರ್ಸಲ್ಲಿರುತ್ತೆ, ಆರ್ ಲೈಕ್ 10 to 15 ಎಕರ್ಸಲ್ಲಿರುತ್ತೆ. ಲೈಕ್ 1 ಎಕರ್ಸಲ್ಲ ಅಂತ ಯಾವುದೂ ಇಲ್ಲ. ಲೈಕ್ ಪಬ್ಲಿಕ್ ಲೈಕ್ ಏನು ಸ್ಕೂಲ್ನೂ ಅಷ್ಟೇ ಒಂದು 2-3 ಎಕರ್ಸಲ್ಲಿರುತ್ತೆ. ಸೊ ಇಲ್ಲೆಲ್ಲ ಬಿಲ್ಡಿಂಗ್ಸ್ ನೋಡ್ತಾ ಇದ್ದೀರಲ್ಲ, ಅದು ಒಂದೊಂದು ಬಿಲ್ಡಿಂಗು ಒಂದೊಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಲೈಕ್ ಬಿಸ್ನೆಸ್ಸು, ನಮ್ಮ ಕಾಲೇಜಲ್ಲಿ ಬಿಸ್ನೆಸ್ಸು, ಏವಿಯೇಷನ್ನು, ನರ್ಸಿಂಗು, ಹಾಸ್ಪಿಟಲ್ಸು ಎಲ್ಲ ಇದೆ. ಸೊ ಎಲ್ಲದಕ್ಕೂ ಒಂದೊಂದು ಬಿಲ್ಡಿಂಗ್ ಇದೆ. ಸೊ ಎಷ್ಟೊಂದಿದೆ. ಆ್ಯಂಡ್ ಪಾರ್ಕಿಂಗ್ ಏರಿಯಾನೂ ಕೊಟ್ಟಿರ್ತಾರೆ, ಎಲ್ಲ ಕಡೆ ಪಾರ್ಕಿಂಗ್ ಇರುತ್ತೆ. ಆ್ಯಂಡ್ ಫ್ರೀ ಪಾರ್ಕಿಂಗ್. ಇಂಡಿಯಾದಲ್ಲಿ ಆಚೆಗಡೆ ನಾನು ಕಾಲೇಜಲ್ಲಿ ಲೈಕ್ ನಾನೇನ ಗಾಡಿ ತೊಗೊಂಡು ಹೋಗ್ತಾಯಿದ್ರೆ ಆಚೆಗಡೆ ಇವ್ರು ಯಾರೂ ಲೈಕ್ ಪಬ್ಲಿಕ್ ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ದುಡ್ಡು ಕಲೆಕ್ಟ್ ಮಾಡೋದು. ನನಗಂತೂ ಸಿಕ್ಕಾಬಡೆ ಕೋಪ ಬರೋದು. ಬಟ್ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಒಬ್ಬಳೇ ಹೋಗಿ ಫೈಟ್ ಮಾಡೋಕ್ಕಾಗಲ್ಲ. ಪೊಲೀಸ್ಗೆ ಹೇಳಿದ್ರು ಅವರು ಏನು ರೆಸ್ಪಾನ್ಸ್ ಮಾಡಲ್ಲ. ಸೊ ನಾನು ಸಮ್ಟೈಮ್ಸ್ ಕಟ್ತಾ ಇರಲಿಲ್ಲ, ನನಗೆ ಕೊಡಲ್ಲ ಅಂತ ಇದ್ದೆ. ಇಲ್ಲಿ ಪೊಲೀಸವರು ಯಾರಿಗೂ ಸಪೋರ್ಟ್ ಮಾಡಲ್ಲ, ಯಾರ್ದು ತಪ್ಪಿರಲ್ವೋ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಹಾಗೆ ನಾನು ಇಲ್ಲೀಗಲಾಗಿ ಮನಿ ಕಲೆಕ್ಟ್ ಮಾಡ್ತಾಯಿದ್ರೆ ಇಮಿಡಿಯೇಟ್ ಆ್ಯಕ್ಷನ್ಸ್ ತೊಗೊಳ್ತಾರೆ. ಅದು ನನಗೆ ಇಷ್ಟ ಆಯಿತು. ಸೊ ನನ್ನ ಗ್ರ್ಯಾಜುಯೇಷನ್ ಡೇ ದಿನ ತುಂಬ ಅಂದರೆ ತುಂಬ ಚಳಿ ಇತ್ತು. ಗಡ ಅಂತ ನಡುಗ್ತಾ ಇದ್ವಿ. ಆದರೆ ಸ್ನೋ ಬೀಳ್ತಾ ಇರಲಿಲ್ಲ, ಆದರೆ ಆಲ್ರೆಡಿ -6 degrees ಏನೋ ಇತ್ತು. ಅಷ್ಟು ಚಳಿ ಇತ್ತು. ಸೊ ಈಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಮೇಲೆ. ಲೆಟ್ಸ್ ಗೋ ಫಸ್ಟ್ ಇನ್ಸೈಡ್. ಸೊ ಇದೆಲ್ಲ ನೋಡಿ ಪಾರ್ಕಿಂಗ್ ಲಾಟು. ಇಷ್ಟು ದೊಡ್ಡ ಪಾರ್ಕಿಂಗ್ ಲಾಟ್ ಇದೆ. ಇದೊಂದೇ ಅಲ್ಲ, ಇನ್ನು ಬೇಜಾನ್ ಕಡೆ ಇದೆ. ಇಟ್ಸ್ ಒನ್ ಪಾರ್ಟ್ ಅಂತ ನಮ್ಮ ಕಾಲೇಜ್ ಓನ್ಲಿ ಒಂದು ಪಾರ್ಟು. ಆ ಡಿಪಾರ್ಟ್ಮೆಂಟ್ ಮುಂದೆ ಒಂದು ಸ್ವಲ್ಪ ಪಾರ್ಕಿಂಗ್ ಲಾಟ್ ಮಾಡಿರ್ತಾರೆ. ಆ್ಯಂಡ್ ಈ ಬಿಲ್ಡಿಂಗಲ್ಲೇ ನಮಗೀಗ ಗ್ರ್ಯಾಜುಯೇಷನ್ ಸೆರೆಮನಿ ನಡೀತಾ ಇದೆ ಒಳಗಡೆ. ಸೊ ಇಟ್ಸ್ ಲೈಕ್ ನೋಡಿ ಪೊಲೀಸ್ ನಿಂತಿದ್ದಾರೆ. ಸೊ ಇಲ್ಲಿಂದ ಒಳಗಡೆ ಹೋಗಬೇಕು. ಓಪನ್ ಮಾಡಬೇಕು. This way for guests, please. If you're going into the ceremony, this way. Have your tickets out and ready, please. ಇಲ್ಲಿ ನಾವು ನಮ್ಮ ID ಕಾರ್ಡ್ ತೋರಿಸಿ ನಾವು ರಿಜಿಸ್ಟರ್ ಮಾಡಬೇಕಾಗಿತ್ತು. ಲೈಕ್ ನಾವು ಗ್ರ್ಯಾಜುಯೇಷನ್ ಡೇ ಅಟೆಂಡ್ ಮಾಡ್ತಾ ಇದ್ದೀವಿ ಅಂತ. ಆ್ಯಂಡ್ ನೀವು ಹೇಳಿ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಗೌನಲ್ಲಿ, ಅದೆಲ್ಲ ಹ್ಯಾಟಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗನ್ಸುತ್ತೆ. ಒಂದು ಸ್ವಲ್ಪ ಹೊತ್ತು ಮಿರರಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡೆ, ವೀಡಿಯೋಸ್ ತೊಗೊಂಡೆ. ಇಲ್ಲೊಂದು ಸ್ವಲ್ಪ ಸ್ಟಾಫ್ಸ್ ನಮಗೆಲ್ಲ ಗೌನ್ ಹಾಕೊಳೋದು ಹೇಗೆ, ಆಮೇಲೆ ಮತ್ತು ಹ್ಯಾಟ್ ಎಲ್ಲ ಯಾವ ರೀತಿ ಹಾಕೊಬೇಕಂತ ಹೇಳ್ತಾಯಿದ್ರು. ಅಂದರೆ ಹ್ಯಾಟು ಅಲ್ಲಿ ಒಂದು ದಾರ ಥರ ಕೊಟ್ಟಿದ್ರಲ್ಲ ಯೆಲ್ಲೋ ಕಲರು, ಅದು ರೈಟ್ ಸೈಡ್ ಇರಬೇಕಂತೆ. ಅವ್ರು ಅದಾದಮೇಲೆ ಹೇಳ್ತಾರೆ ಲೈಕ್ ಯು ಆರ್ ಗ್ರ್ಯಾಜುಯೇಟೆಡ್, ಯು ಆರ್ ಅಫಿಷಿಯಲಿ ಗ್ರ್ಯಾಜುಯೇಟೆಡ್ ಅಂತ. ಆವಾಗ ನಾವು ರೈಟ್ ಸೈಡ್ ಹಾಕೊಬೇಕು. ಸೊ ಅದಕ್ಕೆ ಲೆಫ್ಟ್ ಸೈಡ್ ಹಾಕೊಳ್ಳಿ ಅಂತ ಹೇಳ್ತಾಯಿದ್ರು. ಆ್ಯಂಡ್ ನಮಗೊಂದು ನಂಬರ್ ಕೊಟ್ಟಿರ್ತಾರೆ ಈ ಥರ ಕಾರ್ಡಲ್ಲಿ. ಸೊ ಆ ಕಾರ್ಡಲ್ಲಿ ಎಲ್ಲೆಲ್ಲಿ ನಂಬರ್ ಹಾಕಿರ್ತಾರೋ ಅಲ್ಲಿ ನಾವು ಲೈನಲ್ಲಿ ನಿಂತ್ಕೊಬೇಕು. ಸೊ ಎಲ್ಲರೂ ನಿಂತ್ಕೊಂಡಿದ್ರು, ನಾನು ನಿಂತ್ಕೊಂಡಿದ್ದೆ. ಆವಾಗಲೇ ವೀಡಿಯೋ ಮಾಡ್ತಾಯಿದ್ದೀನಿ.
ಇವರೆಲ್ಲ ಕಾಲೇಜಲ್ಲಿ ವರ್ಕ್ ಮಾಡೋರು, ಸ್ಟಾಫ್ ಮೆಂಬರ್ಸು. ಆ್ಯಂಡ್ ನಮ್ಮನ್ನು ಈಗ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ನಾವು ಲೈನಲ್ಲೇ ಹೋಗ್ತಾಯಿದ್ವಿ. ಆಮೇಲೆ ಲೈನಿಂದ ಎಲ್ಲರನ್ನೂ ಹೆಸರು ಕರಿತಾಯಿದ್ರು. ಆ್ಯಂಡ್ ಆಡಿಟೋರಿಯಂ ನೋಡಿ, ಇದು ಆಡಿಟೋರಿಯಂ ಅಲ್ಲ, ಯಾವುದೋ ಬಾಸ್ಕೆಟ್ಬಾಲ್ ಸ್ಟೇಡಿಯಂ ಇದ್ದಂಗಿದೆ, ಬಟ್ ಅದನ್ನೇ ಲೈಕ್ ಆಡಿಟೋರಿಯಂ ಮಾಡಿಬಿಟ್ಟಿದ್ದಾರೆ. ನನಗೇನಪ್ಪ ಅನ್ನಿಸ್ತಂದರೆ, ಇಂಡಿಯಾದಲ್ಲಿ ಅಟ್ಲೀಸ್ಟ್ 4 ವರ್ಷ ಇಂಜಿನಿಯರಿಂಗ್ ಮಾಡಿದ್ದೀವಿ ಅಂತ ಒಂದು ಸ್ವಲ್ಪ ಆದರೂ ಊಟ ಹಾಕ್ತಾರೆ. ಇಲ್ಲಿ ಒಂದು ಚಾಕ್ಲೇಟು ಕೊಡಲಿಲ್ಲ ಕಣ್ರಿ. ನಾನು ಏನು ಮಾಡಲಿ, 40 ಲಕ್ಷ ಕಟ್ಟಿದ್ದೀನಿ, ಒಂದು ಚಾಕ್ಲೇಟ್ ಕೂಡ ನಮಗೆ ತಗೊಳ್ರಪ್ಪ ಗ್ರ್ಯಾಜುಯೇಟ್ ಆಗಿದ್ರೆ ಅಂತ ಒಂದು ಚಾಕ್ಲೇಟು ಕೊಟ್ಟಿಲ್ಲ. ಅದೇ ಬೇಜಾರು ನನಗೆ. ನಾವು ನಮ್ಮ ಪೇರೆಂಟ್ಸ್ನಾಗಲಿ ಫ್ರೆಂಡ್ಸ್ನಾಗಲಿ ಆರ್ ಎನಿ ಒನ್ ಗೆಸ್ಟ್ನ ನಾವು ಇನ್ವೈಟ್ ಮಾಡ್ಬೋದಾಗಿತ್ತು. ಸೊ ಈಚ್ ಪರ್ಸನ್ಗೆ 7 ಟಿಕೆಟ್ಸ್ ಅಲೋ ಇತ್ತು. ಅಂದರೆ ಟಿಕೆಟ್ಸ್ ಅಂದರೆ 7 ಟಿಕೆಟ್ಸು ಫ್ರೀಯಾಗಿ ಕೊಡ್ತಾರೆ. ಇನ್ನು ಎಕ್ಸ್ಟ್ರಾ ಟಿಕೆಟ್ಸ್ ಬೇಕಂದರೆ ಅದಕ್ಕೆ ದುಡ್ಡು ಕಟ್ಟಬೇಕಾಗಿತ್ತು. ನಾನು 7 ಟಿಕೆಟ್ಸ್ಗೆ ನನ್ನ ಚರ್ಚ್ ಅವ್ರನ್ನ ಒಂದು ಸ್ವಲ್ಪ ಜನ ಕರೆದಿದ್ದೆ. ಆಮೇಲೆ ನನ್ನ ಫ್ರೆಂಡ್ಸಿಗೂ ಸ್ವಲ್ಪ ಟಿಕೆಟ್ಸ್ ಕೊಟ್ಟಿದ್ದೆ. ಅಲ್ಲಿಗೆ ಸರಿ ಆಯಿತು ನನಗೆ. ಇನ್ನು ಎಕ್ಸ್ಟ್ರಾ ಬೇಕಾಗಿತ್ತು, 1-2 ಇದ್ದಿದ್ರೆ. ಈ ವರ್ಷ ನೋಡಿ ಎಷ್ಟು ಜನ ಗ್ರ್ಯಾಜುಯೇಟಾಗಿ ಹೋಗ್ತಾ ಇದ್ದಾರೆ, ಎಲ್ಲ ಹ್ಯಾಟ್ ಹಾಕ್ಕೊಂಡು. ನನಗೆ ನಗು ಬರ್ತಾಯಿತ್ತು. ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಗ್ರ್ಯಾಡ್ ವಾಕ್ ಅಟೆಂಡ್ ಮಾಡೋಕ್ಕೆ. ಏನೋ ಲೈಕ್ 2 ವರ್ಷ ಕಷ್ಟಪಟ್ಟಿದ್ದೀನಿ ಅಂತ ಬಂದೆ, ಅಟ್ಲೀಸ್ಟ್ ಗ್ರ್ಯಾಡ್ ವಾಕ್ ಮಾಡೋಣ ಅಂತ. ಆಮೇಲೆ ಇದನ್ನು ಮಿಸ್ ಮಾಡಿದ್ರೆ ಚಾನ್ಸ್ ಇರಲ್ಲ ಇನ್ನೊಂದಂತ. ನಾನು ಕಾಣಿಸ್ತಾ ಇದ್ದೀನಿ ನಿಮಗೆ ಅಲ್ಲಿ ನೋಡಿ. ನಾನು ಸನ್ನೆ ಮಾಡ್ತಾ ಇದ್ದೀನಿ, ಅದೇ ನಾನು. ಸೊ ಇಲ್ಲಿದ್ದೀನಿ ನೋಡಿ, ನಿಂತ್ಕೊಂಡಿದ್ದೀನಿ. ಸೊ ನಾನು ಮಿಡ್ಲಲ್ಲಿ ಹಾಕ್ಬಿಟ್ಟಿದ್ರು ಎಲ್ಲರಿಗೂ. ಅನಿತಾ ಚಂದಲ, ಮಹಿಮಾ ದೇವರಾಜ್, ಮನೋಜ್ ರೆಡ್ಡಿ ಬಂದಪತಿ. ನನ್ನ ಹ್ಯಾಟು ತುಂಬ ಲೂಸ್ ಇತ್ತು, ಅದು ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಲ್ಲ, ನಿಲ್ತಾನೇ ಇರಲಿಲ್ಲ ತಲೆ ಮೇಲೆ, ಎಲ್ಲಿ ಉದ್ರೋಗ್ಬಿಡುತ್ತೆ ಸ್ಟೇಜ್ ಮೇಲೆ ಅಂತ ಭಯದಲ್ಲೇ ಹಿಡ್ಕೊಂಡು ಹೋಗ್ತಾ ಇದ್ದೆ. ಸ್ಟೇಜಿಂದ ಕೆಳಗಡೆ ಇಳಿದ ಮೇಲೆ ಆದರೂ ಬಿದ್ದರೆ ಏನಾಗಲ್ಲ, ಸ್ಟೇಜ್ ಮೇಲೆ ಬಿದ್ದರೆ ಎಲ್ಲ ನಗ್ಬಿಡ್ತಾರೆ ಅಂತ ನನಗೆ ಭಯ ಆಗ್ತಾಯಿತ್ತು. ಸೊ ಅವರು ಡಿಕ್ಲೇರ್ ಮಾಡ್ತಾರೆ ನಾವು ಅಫಿಷಿಯಲಾಗಿ ಗ್ರ್ಯಾಜುಯೇಟ್ ಆಗಿದ್ದೀರ ಅಂತ, ಅದಕ್ಕೆ ಎಲ್ಲ ಕ್ಲಾಪ್ಸ್ ಮಾಡ್ತಿದ್ದಾರೆ. Thank you. Exit procedures. We will begin the closing portion of the program. The first groups to exit the field house are the platform party and the faculty. To your left, we ask that family members and guests of the graduates please remain in ನಾನು ಇವ್ರನ್ನ ಇನ್ವೈಟ್ ಮಾಡಿದ್ದೆ, ಅದಕ್ಕೆ ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್. ಸೊ ಈಗೆಲ್ಲ ಮುಗೀತು, ಫೋಟೋಸ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ. ಫೈನಲಿ ನಾವು ಮಾಸ್ಟರ್ಸ್ ಮುಗಿಸ್ಬಿಟ್ಟಿದ್ವಿ. ಒಳಗಡೆ ಬೊಕ್ಕೆ ಮತ್ತು ಗಿಫ್ಟ್ಸ್ ಎಲ್ಲ ಇಟ್ಟಿರ್ತಾರೆ, ಆದರೆ ಹೆವಿ ಕಾಸ್ಟ್ಲಿ ಇರುತ್ತೆ. ಒಂದು ಬೊಕ್ಕೆಗೆ $50 ಹಾಕಿರ್ತಾರೆ. ಯಾವಳು ತಗೊಳ್ತಾಳೆ? Thank you all for your support and encouragement of the graduates. Great to be a special day for all our graduates and their loved ones. For the Department of Education. ಸೊ ಎಲ್ಲರ ಚೇರ್ ಮೇಲೂ ಈ ಥರ ಒಂದು ಬುಕ್ ಇಟ್ಟಿರ್ತಾರೆ. ಸೊ ಅದು ಮೆನ್ಯೂ ಥರ ಏನು ನಡೆಯುತ್ತೆ ಈ ದಿನ ಪ್ರೋಗ್ರಾಮ್ ಅಂತ. ಸೊ ನಮ್ಮ ಹೆಸರೆಲ್ಲ ಹಾಕಿರ್ತಾರೆ ಆ ಬುಕ್ಕಲ್ಲಿ. ಸೊ ಲೈನ್ ಬೈ ಲೈನ್ ಬರ್ತಾರೆ, ಈ ಟೈಮಲ್ಲಿ ಈ ಸ್ಟೂಡೆಂಟ್ ಬರ್ತಾರೆ ಅಂತ ಸ್ಟೇಜ್ ಮೇಲೆ, ಆ್ಯಂಡ್ ಏನೇನು ಮಾತಾಡ್ತಾರೆ ಅಂತಲೂ ಹಾಕಿರ್ತಾರೆ, ಎಲ್ಲ ಬರೆದಿರ್ತಾರೆ. ಗೈಡ್ ಅಂದ್ಕೊಳ್ಳಿ, ಗೈಡ್ ಅಂತ ಹೇಳ್ಬೋದು. ಇದೆಲ್ಲ ಗೈಡ್ ಮಾಡುತ್ತೆ ನಮಗೆ ಏನೇನು ನಡೆಯುತ್ತೆ ಪ್ರೋಗ್ರಾಮಲ್ಲಿ ಅಂತ. ಆ್ಯಂಡ್ US ಅಲ್ಲಿ 1 hour 1.5 hour ಮಿನಿಮಮ್ ಅಷ್ಟೇ ತೊಗೊಳೋದು ಟೈಮು. ಎಲ್ಲ ಗ್ರ್ಯಾಜುಯೇಷನ್ ಎಲ್ಲ ಮುಗಿಸ್ಬಿಡ್ತಾರೆ ಅಷ್ಟೊತ್ತಿಗೆ, ಜಾಸ್ತಿ ಹೊತ್ತು ತೊಗೊಳೋದೇ ಇಲ್ಲ ಟೈಮು. ಇಲ್ಲಾಂದರೆ ಎಲ್ಲರಿಗೂ ಬೋರ್ ಹೊಡಿಯುತ್ತೆ ಅಂತ ಜಾಸ್ತಿ ಹೊತ್ತು ತೊಗೊಳಲ್ಲ ಟೈಮು, ಎಲ್ಲ ಮುಗಿಸ್ಬಿಡ್ತಾರೆ. VS ಸಾಯಿ, ಮೂರ್ತಿ, ವೆಂಕಟ, ಸತ್ಯ, ಗಣೇಶ್, ಮಧುಲ್ಲಾ.
time, I am pleased to introduce Michelle McBride from the class of 2011, a representative. ಸೊ ನನ್ನ ಗ್ರ್ಯಾಜುಯೇಷನ್ ಡೇಗೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ರೂಮ್ಮೇಟ್ಸ್ ಎಲ್ಲ. ಹ್ಯಾಟ್ ಸರಿ ಇಲ್ಲ ಮಾಡ್ಕೊಡ್ತೀನಿ. ಇವಳು ಗ್ರ್ಯಾಜುಯೇಟ್ ಆಗ್ತಾರೆ. ಶಿಫಾ, ಮಂಜು. They are not fresh graduates. Yeah, they all are graduated already. Where is Lee? I'm also graduate fresh. With no plan. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನನ್ನ ಗ್ರ್ಯಾಜುಯೇಷನ್ಗೆ. ಅವಳದು ಗ್ರ್ಯಾಜುಯೇಷನ್ ಡೇ ಇತ್ತು, ಅದಕ್ಕೆ ಎಲ್ಲ ಒಟ್ಟಿಗೆ ಸೇರಿದ್ದೀವಿ, ಫೋಟೋಸ್ ತಗೊಳ್ತೀವಿ. ಎಷ್ಟೊಂದು ಜನ ಗ್ರ್ಯಾಜುಯೇಟ್ ಆಗ್ತಾ ಇದ್ದೀವಿ. ಇಲ್ಲಿ ಇದ್ದಾಳೆ, ಇವಳು ಗ್ರ್ಯಾಜುಯೇಟ್ ಆದ್ಲು ನಮ್ಮ ರೂಮಲ್ಲಿ. Hello Chapra. Welcome to graduation. Welcome to my grand vlog. Everyone say hi. Hi. I don't know how, but I'm a graduate now. Sai Vinila Samudral. Alondra Bhim Raj Benne. Anita Chandal. Mahima Devaraj. Manoj Reddy Bandapati. Bhushan Reddy Anantula. Shravan Kumar Andoju. Sifa Salim Bhai Mamti. ಸೊ ನಮ್ಮ ಕಾಲೇಜ್ ಸ್ವಿಮ್ಮಿಂಗ್ ಪೂಲ್ ನೋಡಿ ಹಿಂಗಿದೆ, ಫುಲ್ಲು ದೊಡ್ಡದಾಗಿ. ಸೊ ಎಲ್ಲರೂ ಕೇಳ್ತಾ ಇದ್ರಲ್ಲ ನನ್ನ ಕಾಲೇಜ್ ಯಾವ್ದಂತ. ಇದು ನನ್ನ ಕಾಲೇಜ್ LUS ಯೂನಿವರ್ಸಿಟಿ ಅಂತ. ಸೊ ನಾನು LUS ಯೂನಿವರ್ಸಿಟಿಲೇ ಓದಿದ್ದು. ಸೊ ಈಗ ಎಲ್ಲರಿಗೂ ಗೊತ್ತಾಯ್ತಾ, ನಾನು LUS ಯೂನಿವರ್ಸಿಟಿಲಿ ಗ್ರ್ಯಾಜುಯೇಟ್ ಆಗ್ತಾಯಿದ್ದೀನಿ. ಫೈನಲಿ ಕ್ಯಾಪ್ ಎಸ್ಬಿಟ್ಟೆ ಅಷ್ಟೇ. ಬಾಯ್. ಸೊ ನನ್ನ ಗ್ರ್ಯಾಜುಯೇಷನ್ ಸೆರೆಮನಿ ಒಂದು ಹಾಲಲ್ಲಿ ನಡೀತಾ ಇದೆ. ಸೊ ಅಲ್ಲೆಲ್ಲ ಹೀಟರ್ ಎಲ್ಲ ಹಾಕಿರ್ತಾರೆ. ಸೊ ಇಟ್ಸ್ ನಾಟ್ ದ್ಯಾಟ್ ಕೋಲ್ಡ್, ಬಟ್ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. Hello guys, welcome back to my YouTube channel. So this is Mahima. ನಾನೇ ಮಹಿಮಾ. ಸೊ ಎಲ್ಲರೂ ನನ್ನ ಕಾಲೇಜ್ ವಿಡಿಯೋ ಹಾಕಿ ಅಂತ ಕೇಳ್ತಾ ಇದ್ರಲ್ಲ. ಸೊ ದಿಸ್ ಇಸ್ ದ ಟೈಮ್ ಆ್ಯಂಡ್ ಇಟ್ಸ್ ಟೂ ಕೋಲ್ಡ್. ತುಂಬ ಕೋಲ್ಡ್ ಇದೆ, ಚಳಿ ಇದೆ, ಅದಕ್ಕೆ ನಡುಗ್ತಾ ಇದ್ದೀನಿ. ಬಟ್ ಆಲ್ಸೋ ಐ ಆಮ್ ಮೇಕಿಂಗ್ ಹಂಗೆ ಒಂದು ಕಾಲೇಜ್ ರೌಂಡ್ ಹೋಗಿ ಬರೋಣ ಅಂತ. ಇಟ್ಸ್ ಟೂ ಕೋಲ್ಡ್, ಇಟ್ಸ್ -3 degrees ರೈಟ್ ನಾವು. ಹಾಗೆ ಡ್ರೆಸ್ ಹಾಕ್ಕೊಂಡು ಕೌಟ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಕಾಲೇಜ್ ಎಂಟ್ರೆನ್ಸ್ ತೋರಿಸ್ನಲ್ಲ. ಸೊ ದಟ್ ಈಸ್ ಮೈ ಕಾಲೇಜ್ ಎಂಟ್ರೆನ್ಸ್. ಸೊ ಈಗ ಲೆಟ್ ಮೀ ಶೋ. ಟುಡೇ ಇಸ್ ಮೈ ಗ್ರ್ಯಾಜುಯೇಷನ್ ಡೇ ಆಲ್ಸೋ. ಸೊ ಹಾಗೆ ವಿಡಿಯೋನು ಮಾಡೋಣ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೋಲ್ಡ್ ಇದೆ. ಸೊ ಇದು ಏವಿಯೇಷನ್, ನಮ್ಮ ಕಾಲೇಜಲ್ಲಿ ಏವಿಯೇಷನ್ ಕೂಡ ಇದೆ. ಅಂದರೆ ಏರೋಪ್ಲೇನ್ ಎಲ್ಲ ಹೆಂಗೆ ಓಡಿಸೋದು ಆ ಥರ ಎಲ್ಲ ಕಲಿಸ್ತಾರೆ. ಸೊ ಅದಕ್ಕೆ ಏರೋಪ್ಲೇನು ಇಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ನಮ್ಮ ಕಾಲೇಜಲ್ಲಿ ಏವಿಯೇಷನ್ನು, ಮಾಸ್ಟರ್ಸು, ಕಂಪ್ಯೂಟರ್ ಸೈನ್ಸು, ಬಿಸ್ನೆಸ್ಸು, ನರ್ಸಿಂಗು ಎಲ್ಲ ಇದೆ. ಸೊ ಎಲ್ಲ ಥರದ್ದು ಕೋರ್ಸ್ ಇದೆ. ಆ್ಯಂಡ್ ಈ ಕಾಲೇಜ್ ಬಂದು ಸಿಕ್ಕಾಬಡೆ ದೊಡ್ಡದು. ಐ ಥಿಂಕ್ ಎಷ್ಟೊಂದು ಎಕರೆಯಲ್ಲಿದೆ, ಎಷ್ಟು ಎಕರೆಯಲ್ಲಿದೆ ಅಂತ ಗೊತ್ತಿಲ್ಲ ಪ್ರಾಪರಾಗಿ, ಬಟ್ ರಿಸರ್ಚ್ ಮಾಡಿ ಹೇಳ್ತೀನಿ, ಅದು ನೋಡಿ ಹೇಳ್ತೀನಿ. ಬಟ್ ತುಂಬ ದೊಡ್ಡದು.
ತುಂಬ ದೊಡ್ಡದಂದರೆ ದೊಡ್ಡದು. ಅಲ್ಲೊಂದು ಇಲ್ಲೊಂದು ನೋಡಿ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿದೆ ನೋಡಿ ಏರೋಪ್ಲೇನು. ಸೊ ನಮ್ಮ ಕಾಲೇಜಲ್ಲೇ ಇದು ಯಾವಾಗಲೂ ನಿಂತಿರುತ್ತೆ ಏರೋಪ್ಲೇನು. ನೋಡಿ ತೋರಿಸ್ತೀನಿ, ನನಗೊಂದು ಸೆಲ್ಫಿ ಕಾಲೇಜ್ ಹತ್ರ. ಚಳಿ ಆಗ್ತಾಯಿದೆ. ಆ್ಯಂಡ್ ಇದು ಏವಿಯೇಷನ್ ಡಿಪಾರ್ಟ್ಮೆಂಟ್ ಅವರು, ಅಂದರೆ ನಮ್ಮ ಇಲ್ಲಿ ಏರೋಪ್ಲೇನ್ ಕಲಿಸ್ತಾರೆ. ಸೊ ಆಮೇಲೆ ಅದಕ್ಕೆ ಕೋರ್ಸಸ್ ಎಲ್ಲ, ಅಂದರೆ ಏರೋಪ್ಲೇನ್ ಅಂದರೆ ಏರ್ಪೋರ್ಟಲ್ಲಿ ಏರೋಪ್ಲೇನ್ ಮಾತ್ರ ಇರಲ್ಲ, ಏನು ಏನಂತಾರೆ. ಸೊ ಚಳಿಯಲ್ಲೆಲ್ಲ ಮರ್ತೋಗ್ತಿದ್ದೀನಿ ಏನು ಹೇಳಬೇಕು ಅಂತ. ಏನದು ಏವಿಯೇಷನ್ ಪೈಲಟ್ದೇ ಇರಲ್ಲ, ಎಲ್ಲ ಏವಿಯೇಷನಲ್ಲಿ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ನನ್ನ ರೂಮ್ಮೇಟ್ ಒಬ್ಳು ಏವಿಯೇಷನ್ನೇ ಮಾಡ್ತಾ ಇರೋದು. ಆದರೆ ಅವಳ ಕೋರ್ಸ್ ಬೇರೆ, ಅಂದರೆ ಅವಳದೇನು ಒಳಗಡೆ ಕುತ್ಕೊಂಡು ಇದನ್ನೆಲ್ಲ ಕಂಟ್ರೋಲ್ ಮಾಡೋದು, ವೆದರ್ ಕಂಡೀಷನ್ ಚೆಕ್ ಮಾಡೋದು, ಆ ಥರ ಎಲ್ಲ ಅದಕ್ಕೊಂದೊಂದು ಡಿಪಾರ್ಟ್ಮೆಂಟ್ ಇರುತ್ತಲ್ಲ. ಸೊ ಆ ಥರ ಓದ್ತಾರೆ. ಅಂದರೆ ವೆದರ್ ಡಿಪಾರ್ಟ್ಮೆಂಟ್ ಅಲ್ಲ, ಬಟ್ ಏನೋ ಒಳಗಡೆ ಅದು ವೆದರ್ ಎಲ್ಲ ಹೆಂಗಿದೆ ಚೆಕ್ ಮಾಡೋದು, ಆಮೇಲೆ ಏನೋ ಬೇರೆ ಬೇರೆದೆಲ್ಲ ಇದಿರುತ್ತಲ್ವ ಡಿಪಾರ್ಟ್ಮೆಂಟು. ಸೊ ಅದನ್ನೇನೋ ಓದ್ತಾ ಇದ್ದಾಳೆ. ನೆಕ್ಸ್ಟು ನೋಡೋಕೆ ಹೋಗೋಣ ನಮ್ಮ ಡಿಪಾರ್ಟ್ಮೆಂಟು. ಸೊ ಅದೇ ಏವಿಯೇಷನ್ ಡಿಪಾರ್ಟ್ಮೆಂಟಲ್ಲೇ ನಮ್ಮದು ಒಂದು ಕ್ಲಾಸ್, ಅಲ್ಲೊಂದು ಬಿಲ್ಡಿಂಗ್ ಇದೆ. ಸೊ ಎಲ್ಲದಕ್ಕೂ ಏನೋ ಲೈಕ್ ಎಲ್ಲ ಸಬ್ಜೆಕ್ಟ್ಸ್ಗೂ ಎಲ್ಲ ಅವ್ರವ್ರ ಕೋರ್ಸ್ಗೆ ಒಂದೊಂದು ಬಿಲ್ಡಿಂಗ್ ಇರುತ್ತೆ ಸಪ್ರೇಟು. ಅಂದರೆ ದೂರ ಇರುತ್ತೆ, ನಡ್ಕೊಂಡು ಹೋಗಬೇಕು. ಸೊ ಅದೇ ಕಷ್ಟ, ಎಲ್ಲಿಂದ ಎಲ್ಲಿಗೆ ನಡ್ಕೊಂಡು ಹೋಗಿ. ಈಗ ನನ್ನ ಡಿಪಾರ್ಟ್ಮೆಂಟು ತೋರಿಸ್ತೀನಿ ತಡಿ. ಸೊ ನೋಡಿ, ಇಲ್ಲಿ ನಮ್ಮ ಕಾಲೇಜಲ್ಲಿ ಯಾವಾಗಲೂ ನಿಂತಿರುತ್ತಿದ್ದು ಏವಿಯೇಷನ್ ಡಿಪಾರ್ಟ್ಮೆಂಟ್ ಅವರು. ಸೊ ಇದು ಐ ಥಿಂಕ್ ಡೆಮೋಗೆ ಅನ್ಸುತ್ತೆ ಇಟ್ಟಿರೋದು, ಏನು ಗೊತ್ತಿಲ್ಲ ಸರಿಯಾಗಿ, ಬಟ್ ಯಾವಾಗಲೂ ಇರುತ್ತಿದ್ದು. ಸೊ ಇದೆಲ್ಲ ನೋಡಿ, ಇಲ್ಲಿ ಹೇಳ್ಕೊಡ್ತಾರೋ ಕೂಡ ನಮ್ಮ ಕಾಲೇಜಲ್ಲಿ ಏನೋ ಹೆಂಗೆ ಏರೋಪ್ಲೇನ್ ಓಡಿಸೋದಂತ. ಅವ್ರಿಗೂ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ನಾವು ಯಾವಾಗಲೂ ತೋರಿಸ್ತಾ ಇರ್ತೀನಲ್ಲ ಏರೋಪ್ಲೇನ್ ಓಡಿಸೋದು. ಸೊ ನೋಡಿ ಅಲ್ಲಿ ಓಡಿಸ್ತಾ ಇರ್ತಾರೆ ನೋಡಿ, ಅದು ನಮ್ಮ ಕಾಲೇಜ್ ಅವ್ರದ್ದೇ. ಅದು ಚಿಕ್ಕ ಫ್ಲೈಟಲ್ಲಿ ಕಲಿತಾರೆ ಫಸ್ಟು, ಆಮೇಲೆ ದೊಡ್ಡ ಫ್ಲೈಟ್ ಆಗ್ತದೆ. ಸೊ ಅದು ನಮ್ಮ ಕಾಲೇಜ್ದೆ ಅದು. ಬಾಯ್. ನೋಡಿ ನನ್ನ ಡಿಪಾರ್ಟ್ಮೆಂಟ್ ಬಂದು ಅಲ್ಲಿದೆ. ಸೊ ಅಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ. ಸೊ ಈ ಚಳಿಯಲ್ಲಿ ನಡ್ಕೊಂಡು ಹೋಗೋದು ಹೆಂಗಂತ ಗೊತ್ತಾಗ್ತಿಲ್ಲ. ಬಟ್ ಇದೆಲ್ಲ ಕಾಲೇಜು ಏನು ಕಮ್ಯುನಿಟಿ ಹಾಲ್ಸ್ ಥರ. ಸೊ ಏನಾರ ಫಂಕ್ಷನ್ ಆದರೆ ಮಾಡ್ತಾರೆ ಇಲ್ಲಿ. ಸೊ ಅದು ನನ್ನ ಡಿಪಾರ್ಟ್ಮೆಂಟು, ತೋರಿಸ್ತೀನಿ ನೋಡಿ. ಇದು ಪ್ಲೇಯಿಂಗ್ ಏರಿಯಾ ನೋಡಿ, ಎಲ್ಲ ಬಾಸ್ಕೆಟ್ಬಾಲು ಎಲ್ಲ ಇದೆ. ಆ್ಯಂಡ್ ಇದು ವಾಟರ್ ಸಪ್ಲೈ ಮಾಡೋದು, ಲೈಕ್ ಫುಟ್ಬಾಲ್ ಥರ ಮಾಡಿದ್ದಾರೆ ಡಿಸೈನಲ್ಲಿ. ಎಲ್ಲರೂ ನನ್ನ ಗ್ರಾಜುಯೇಷನ್ ಡೇಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್. ಪ್ರೀತಿಯಿಂದ ಪ್ರೀತಿ ಮಾಡುವೆ ಪ್ರೀತಿ